ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಾನೀಗ ಒಂದೆರಡು ತಿಂಗಳಿಂದ ಸೈಟ್ನ ಹುಡುಕ್ತಾ ಇದ್ದೆ. ಬೆಂಗಳೂರು ಎಲ್ಲ ಕಡೆನೂ ನೋಡಿದೆ, ಮತ್ತು ನೆಲಮಂಗಲ ಸೈಡ್ ಒಂದ್ಸಲ ನೋಡೋಣ ಅಂದ್ಕೊಂಡು ಅಲ್ಲೊಂದು 3 ಪ್ರಾಜೆಕ್ಟ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ. ನಾನು ನಿಶ್ಚಿತ ಪ್ರಾಪರ್ಟೀಸಿಗೆ ಬಂದೆ. ಅಲ್ಲಿ ಒಳಗಡೆ ಹೋದ್ಮೇಲೆ ತುಂಬಾ ಇಷ್ಟ ಆಯಿತು. ಪ್ರಾಪರ್ಟಿ ಇರೋ ಜಾಗ ಜಸ್ಟ್ ನೆಲಮಂಗಲದಿಂದ ಏನು 1-1.5 ಕಿಲೋಮೀಟರ್, ಒಂದು 5-10 ನಿಮಿಷ ಅಷ್ಟೇ. ಈವನ್ ಪಕ್ಕದಲ್ಲಿ HMT ಲೇಔಟ್ ಇದೆ. ಓಕೆ, ಆಲ್ರೆಡಿ ಡೆವಲಪ್ ಆಗಿದೆ. ಅದ್ರ ಜೊತೆಲಿ ಇದು ಇರೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು. ಜೊತೆಲಿ ಅಲ್ಲಿ ಮಧುಸೂದನ್ ಅವರಿದ್ರು, ಓನರು. ಅವರು ತುಂಬ ಹಂಬಲ್ ಇದ್ರು. ಭಾರಿ ಖುಷಿ ಆಯಿತು ಅವ್ರು ಮಾತಾಡೋದು ನೋಡಿದ್ರೆ. ಒಬ್ರು ಓನರ್ ಆಗಿ, ಒಬ್ರು ನಿಶ್ಚಿತ ಪ್ರಾಪರ್ಟೀಸ್ ಓನರ್ ಆಗಿ ತುಂಬ ಹಂಬಲ್ ಅಂದ್ರೆ ಭಾರಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಬಿಹೇವ್ ಮಾಡ್ತಾರಲ್ಲ, ಅದೇ ರೀತಿಯೇ ಇದ್ರು. ನನಗೆ ಆ ಅಪಿಯರೆನ್ಸ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಒಂದು ಸೈಟ್ ತಗೊಬೇಕು ಅಂತ ಇದ್ದಿದ್ದು 2 ಸೈಟ್ ಪ್ಲ್ಯಾನ್ ಮಾಡಿ ಮತ್ತೆ ನೆಗೋಷಿಯೇಷನ್ ಮಾಡೋದು. ನೆಗೋಷಿಯೇಷನ್ ವೈಸಲ್ಲೂ ಬಂದರು, ನಮ್ಮ ಎಕ್ಸ್ಪೆಕ್ಟೇಷನ್ನೇ ರೀಚ್ ಆದರು. ಅವರು ಎಲ್ಲೂ ರಿಜಿಡ್ಡಾಗಿ ಕೂರಲಿಲ್ಲ. ಅಡ್ವಾಂಟೇಜಸ್ ಏನಿದೆ ಆ ಪ್ರಾಪರ್ಟೀಸ್ ಇದ್ದು ನನಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎದುರುಗಡೆ 150 ಫೀಟ್ ರೋಡ್ ಇತ್ತು, ಮತ್ತು ಸೈಟ್ ಒಳಗಡೆ ಕೂಡ ಲೇಔಟ್ ಒಳಗಡೆ 60 ಫೀಟ್ ರೋಡ್ ಇತ್ತು. ಮತ್ತು ಲೇಔಟು ಅಷ್ಟೇ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದರು. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿ ವೈಸಲ್ಲಿ. ಫುಟ್ಪಾತಲ್ಲಿ ಗ್ರೀನ್ರಿ, ಟ್ರೀ, ಮತ್ತು ಪಾರ್ಕು, ಮತ್ತು ಓವರ್ ಟ್ಯಾಂಕ್ಸು, ನೀರು, ಪ್ರತಿಯೊಂದು ಫೆಸಿಲಿಟಿ ಇತ್ತು. ಯಾವುದು ನಾಳೆನೇ ಬೇಕಾದ್ರೆ ನಾನು ಹೋಗಿ ಕನ್ಸ್ಟ್ರಕ್ಷನ್ ಮಾಡೋ ಲೆವೆಲಲ್ಲಿ ಇತ್ತು. ಈವನ್ ಅದು BMRD ಅಪ್ರೂವ್ಡ್ ಲೇಔಟ್ ಆಗಿತ್ತು. ಸೊ ನಾನು ನೆಗೋಷಿಯೇಷನ್ ಮಾಡಿದೆ. ನಾನು ಮತ್ತೆ ಇನ್ನೊಂದು ತಾಟ್ ಎಲ್ಲೂ ಬರಲೇ ಇಲ್ಲ, ಯೋಚನೆ ಬರಲಿಲ್ಲ ನನಗೆ. ಇಲ್ಲೇ ಫಿಕ್ಸ್ ಆಗಿಬಿಟ್ಟೆ. ಫಿಕ್ಸ್ ಆಗಿ ನೆಗೋಷಿಯೇಟ್ ಮಾಡಿ ಅಲ್ಲೇ ಬುಕ್ಕಿಂಗು ಮಾಡಿ, ಒಂದು ಸೈಟಿಗೆ ಅಂತ ಹೋಗಿದ್ದು 2 ಸೈಟ್ ಬುಕ್ ಮಾಡೋದು. ಓಕೆ, ಸ್ಪಾಟಲ್ಲೇ ಬುಕ್ಕಿಂಗ್ ಮಾಡಿ ಬಂದ ಮೇಲೆ ಆಫೀಸ್ ಬ್ಯಾಕ್ ಎಂಡಿಂದನೂ ರೆಸ್ಪಾನ್ಸ್ ತುಂಬಾ ಹೆಚ್ಚಿತ್ತು. ಬಂದ ತಕ್ಷಣ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು, ಮತ್ತು ಬುಕ್ಕಿಂಗ್ ಫಾರ್ಮ್ನ ಸೈನ್ ಮಾಡಿ ಗ್ರೂಪಲ್ಲಿ ಹಾಕಿದ್ರು. ಪ್ರತಿ ಸಲ ಏನೇ ಡಾಕ್ಯುಮೆಂಟ್ಸ್ ಕೇಳಿದ್ರು, ಪ್ರತಿ ಡಾಕ್ಯುಮೆಂಟ್ಸು ನನಗೆ ಇಮ್ಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ, ಸರ್ 5 ಮಿನಿಟ್ಸ್ ಟೈಮ್ ಕೊಡಿ, ಈಗಲೇ ಕಳಿಸ್ತೀನಿ ಅಂತ ಹುಡುಕಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕಳಿಸ್ಕೊಡೋರು. ಅದನ್ನು ನಾನು ಲೀಗಲ್ ಒಪಿನಿಯನಿಗೆ ಕಳಿಸ್ತಿದ್ದೆ. ಮತ್ತು ಆ ಲೀಗಲ್ ಅಡ್ವೊಕೇಟ್ ಏನಾರು ಕ್ವೈರಿ ರೈಸ್ ಮಾಡಿದ್ರು ಮತ್ತೆ ನಾನು ಇವರಿಗೆ ಗ್ರೂಪಲ್ಲಿ ಹಾಕ್ತಿದ್ದೆ. ಗ್ರೂಪಲ್ಲಿ 5 ನಿಮಿಷ ಆದಮೇಲೆ ಮತ್ತೆ ಟೈಮ್ ತಗೊಂಡು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಿದ್ರು. ಯಾವ ಡಾಕ್ಯುಮೆಂಟ್ಸು ಇಲ್ಲ ಅಂತ ಅವ್ರ ವಾಯಲ್ಲಿ ಬರಲೇ ಇಲ್ಲ. ಅದೊಂದು ಭಾರಿ ಖುಷಿ ಆಯಿತು. ಮತ್ತು ಕೆಲವು ಕ್ಲಾರಿಫಿಕೇಷನ್ ಖುದ್ದಾಕಿ ನಾನು ಆ ಓನರ್ ಹತ್ರನೇ ಕೇಳೋಣ ಅಂದ್ಕೊಂಡು 1-2 ದಿನ ಬಿಟ್ಕೊಂಡು ಬಂದೆ. ಓಕೆ, ಮಧುಸೂದನ್ ಅವರೇ ಇದ್ದು ಸುಮಾರು 1/2 ಅವರ್ 1 ಅವರ್ ನಾನು ಕ್ಲೀನಾಗಿ ಏನೇನು ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡೋರು. ಬಟ್ ಈ ರೀತಿ ಸರ್ವಿಸು ನಾನು ಇದಕ್ಕಿಂತ ಮುಂಚೆ 1-2 ಸೈಟ್ ತಗೊಂಡಿದ್ದೀನಿ, ಮನೇನೂ ತಗೊಂಡಿದ್ದೀನಿ. ಓಕೆ, ಬಟ್ ಈ ಥರ ಸರ್ವಿಸ್ ನನಗೆ ಅಲ್ಲೆಲ್ಲೂ ಸಿಕ್ಕಿರಲಿಲ್ಲ ನನಗೆ. ಬಟ್ ಭಾರಿ ಖುಷಿ ಆಯಿತು. ಮತ್ತು ಇವತ್ತು ರಿಜಿಸ್ಟ್ರೇಷನ್ ಇತ್ತು. ಒಂದು ರಿಜಿಸ್ಟ್ರೇಷನ್ ಮಾಡಿ ಇನ್ನೊಂದು ಸೈಟ್ ಪೆಂಡಿಂಗ್ ಇದೆ. ಅದ್ರ ಜೊತೆ ಇನ್ನೊಂದು ಸೈಟ್ ಈಗ ಬುಕ್ ಮಾಡಿದೆ ನಾನು. ಟೋಟಲ್ 3 ಸೈಟ್ ಇದೆ. ತುಂಬ ಖುಷಿ ಆಗ್ತಾ ಇದೆ. ಓವರಾಲ್ ಎಕ್ಸ್ಪೀರಿಯನ್ಸು ಅನ್ಫರ್ಗೆಟಬಲ್. ಓಕೆ, ಭಾರಿ ಖುಷಿ ಆಯಿತು. ಮತ್ತು ನಾನು ಒಬ್ಬನೇ ಅಲ್ಲ, ಮತ್ತೆ ಮುಂದಕ್ಕೆ ಫ್ಯೂಚರಲ್ಲಿ ಮತ್ತೆ ನಾನು ಸೈಟ್ ತಗೊಬೇಕು ಅಂತ ಇದ್ದರೆ ಖಂಡಿತ ಬೇರೆ ಎಲ್ಲೂ ಹೋಗೋದಿಲ್ಲ. ನಿಶ್ಚಿತ ಪ್ರಾಪರ್ಟೀಸಿಗೆ ಬರ್ತೀನಿ. ಮತ್ತು ಯಾರೇ ನಮ್ಮ ಫ್ರೆಂಡ್ಸ್ ಇದ್ರು ಅವರಿಗೆ ರೆಫರೆನ್ಸ್ ಮಾಡ್ತೀನಿ. ಓಕೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.